ಈ ದೇಶ ವಿರೋಧಿ ಸರ್ಕಾರ ಇದೆ ಅಂತಂದರೆ ಈ ನಮ್ಮ ರಾಹುಲ್ ಗಾಂಧಿ ಅವ್ರದ್ದು. ಯಾಕೆ ಅಂತ ಹೇಳ್ದಂದರೆ ಯುವಕರನ್ನ ಎತ್ಕಟ್ತಾ ಇರುವಂಥವ್ರದ್ದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟೋ ವರ್ಷಗಳಿಂದ ದೊಡ್ಡ ಚಾಳಿ ಬಂದ್ಬಿಟ್ಟಿದೆ. ಏನಾದರೂ ಯುವಕರು ಹಿಂದೆ ಮತ್ತು ಯುವಕರು ಬೆನ್ನೆಲಾಗಿ ನಿಂತಿರುವಂಥದ್ದು ಯಾವ್ದಾದ್ರು ಈ ದೇಶದಲ್ಲಿ ಒಂದು ಸರ್ಕಾರ ಇದೆ ಅಂತಂದರೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ನಮ್ಮ ಏನು ರೌಡಿಸಮ್ ಸರ್ಕಾರ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ನನಗೆ ಸಿಕ್ಕಲಿಲ್ಲ ಒಂದು ಡೈಲಾಗ್ ಅದೇ, ಕೈ ವಸಿಕ ನನಗೆ ಸಿಕ್ಕಲಿಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗಿ ದೇಶದ ಚುಕ್ಕಾಣಿ ನನಗೆ ಸಿಕ್ಕಲಿಲ್ಲ, ಹಿಡಿಕಾಗ್ತಾಯಿಲ್ಲ ಅಂತ ಈ ನಿಮ್ಮ ರಾಹುಲ್ ಗಾಂಧಿ ಅವರು ದಿನನಿತ್ಯ ನಾ ಏನಾರು ಮಾಡೋಕ್ಕಾಗ್ತಾಯಿಲ್ಲ, 13 ವರ್ಷ ಆಗೋಯ್ತಲ್ಲ, ನಾನು ಏನು ಮಾಡಲಿ, ರಾಜ್ಯದಲ್ಲಿ ಯಾವ ರೀತಿ ಮಾಡಲಿ, ಬೇರೆ ದೇಶದಗಳನ್ನ ಫಂಡ್ಗಳನ್ನ ತಗೊಬಂದು ಏನಾದರೂ ಈ ಹುಡುಗರುಗಳನ್ನ ಯುವಕರುಗಳನ್ನ ತಲೆ ಕೆಡಿಸಿ ಹಾಳು ಮಾಡಬೇಕು ಅಂತ ಇದೆಯಲ್ಲ, ನಿಮ್ಮ ಈ ಉದ್ದೇಶಕ್ಕೆ ಯಾವುದೇ ರೀತಿಯಾದಂಥ ಕಾರಣಕ್ಕಾಗಲ್ಲ. ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆ ಒಬ್ಬರು ಶಾಸಕರು ಇದ್ದಾರೆ. ಈಗ ಶಾಸಕರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಸೋಕಿ ಮಾಡೋಕೆ ಹೋಗಬೇಡ, ಸೋಕಿ ಮಾಡ್ತಾ ಇದ್ದೀರಿ ನರೇಂದ್ರ ಮೋದಿ ಅವರು ಅಂತ ಹೇಳ್ತಾರೆ. ರೀ ಶಾಸಕರೇ, ನಿಮಗೆ ಗೌರವಿತವಾಗಿ ಹೇಳ್ತೀನಿ ನೋಡಿ, ನರೇಂದ್ರ ಮೋದಿ ಅವರು ಸೋಕಿ ಮಾಡ್ತಾ ಇಲ್ಲ, ನಿಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸೋಕಿ ಮಾಡ್ತಾ ಇರುವಂಥದ್ದು. ಒಳ್ಳೊಳ್ಳೆ ಬ್ರ್ಯಾಂಡ್ಗಳು, ಶರ್ಟ್ಗಳು, ಒಳ್ಳೊಳ್ಳೆ ಬ್ರ್ಯಾಂಡ್ಗಳು, ಏನು ಟವಲ್ಗಳು, LV ಟವಲ್ಗಳನ್ನ ಹಾಕೊಂಡು ಸೋಕಿ ಮಾಡ್ತಾ ಇರುವಂಥದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಹಗಲು ರಾತ್ರಿ ಈ ದೇಶದ ಏನು ಭದ್ರತೆಗಾಗಿ, ಸ್ವಚ್ಛತೆಗಾಗಿ ಕಾಪಾಡ್ತಾ ಇರುವಂಥವ್ರು ಯಾರಿದೆ ಅಂದರೆ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ, ಈ ಅಮಿತ್ ಶಾ ಜಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳು, ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.